ಕೊಡಗು ಜಿಲ್ಲೆಯಲ್ಲಿ ಮೇ ಕೊನೆ ವಾರದಿಂದಲೇ ಬಹಳಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದರಿಂದ ಕೊಡಗಿನ ಜಲಾಶಯಗಳು, ನದಿ ತೊರೆಗಳು, ಜಲಪಾತಗಳು ಕೂಡ ಈಗಾಗಲೇ ತುಂಬಿ ಹರಿಯಲಾರಂಭಿಸಿದೆ. ಇನ್ನು ಕೊಡಗು ಜಿಲ್ಲೆಯ ಈ ಹಾರಂಗಿ ಜಲಾಶಯ ಕೂಡ ಈಗಾಗಲೇ ಅಂದರೆ ಇದರ ಎತ್ತರ 2859 ಅಡಿ. ಆದರೆ ಈಗಾಗಲೇ ಇದರಲ್ಲಿ 2852 ಅಡಿಗಳಷ್ಟು ನೀರು ತುಂಬಿದೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಜಲಾಶಯದಿಂದ 4000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಒಂದು ಇಲ್ಲಿ ಗಮನಿಸಬೇಕು ಏನಂತಂದ್ರೆ, ಈ ಕ್ರಸ್ಟ್ ಗೇಟ್ಗಳ ಮೂಲಕ 2000 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದ್ದಾರೆ. ಪಕ್ಕದಲ್ಲಿ ಈ ವಿದ್ಯುತ್ ಉತ್ಪಾದನಾ ಘಟಕ ಏನಿದೆ ಅಂದ್ರೆ ಅದರ ಮೂಲಕ ನಾಲೆಗೆ ಹೋಗುವಂತಹ ಈ ನೀರು ಏನಿದೆ ಅದರ ಮೂಲಕ 2000 ಕ್ಯೂಸೆಕ್ ನೀರನ್ನು ಬಿಡಲಾಗ್ತಾ ಇದೆ. ಇಲ್ಲಿ ಬಿಟ್ಟಂತಹ ನೀರು ಈ ನದಿಯ ಮೂಲಕ ಈ ಕೆಳಗಿನ ಭಾಗಕ್ಕೆ ಅಂದ್ರೆ ಮುಂದೆ ಹೋಗಿ ಹಾರಂಗಿಗೆ ಸೇರುತ್ತೆ. ಯಾವಾಗೆಲ್ಲ ಈ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗುತ್ತೋ ಸಹಜವಾಗಿ ಕುಶಾಲನಗರ, ಹಾರಂಗಿ ಸುತ್ತಮುತ್ತಲ ಪ್ರವಾಹ ಬರುತ್ತೆ. ಬಹಳಷ್ಟು ಬಡಾವಣೆಗಳು ಕೂಡ ಅಲ್ಲಿ ಒಂದು ಜಲಾಶಯ ಈ ನೀರಿನ ಪ್ರವಾಹದಲ್ಲಿ ಮುಳುಗಡೆ ಆಗುವಂತಹ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ಅಲ್ಲಿ ಸಾಯಿ ಲೇಔಟ್ ಆಗಿರ್ಬೋದು ಅಥವಾ ಕಾವೇರಿ ಲೇಔಟ್ ಆಗಿರ್ಬೋದು, ಬೇರೆ ಬೇರೆ ಲೇಔಟ್ಗಳಲ್ಲಿ ನೀರು ಬಂದು ಜನವಸತಿ ಪ್ರದೇಶಗಳು ಮುಳುಗಡೆ ಆಗುವಂಥದ್ದು, ಜನರು ಅಲ್ಲಿ ಪರದಾಡುವಂಥದ್ದು, ಈ ತರದ ಎಲ್ಲ ಕೆಲಸ ಕಾರ್ಯಗಳು ಒಂದು ಅನಾಹುತಗಳು ನಡೆಯುತ್ತೆ. ಇನ್ನು ಈ ಸೇತುವೆ ಏನಿದೆ ಇದು ಹಾರಂಗಿಯಿಂದ ಆ ಕಡೆ ಗರಗಂದೂರು ಬೇರೆ ಬೇರೆ ಊರಿನ ಕಡೆ ಸಂಪರ್ಕ ಕಲ್ಪಿಸುವಂತಹ ಒಂದು ಸೇತುವೆ. ಈ ಸೇತುವೆ ಕೂಡ ಪ್ರತಿ ವರ್ಷ ಈ ಜಲಾಶಯದಿಂದ ನೀರನ್ನು ಬಿಟ್ಟಾಗ ಇದು ಭರ್ತಿ ಆಗುವಂಥದ್ದು, ಇದು ಮುಳುಗುವಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಸೇತುವೆ ಸಂಪರ್ಕ ಕಡಿತಗೊಳ್ಳುವಂತಹ ಒಂದು ಆತಂಕ ಕೂಡ ಇದೆ. ಇನ್ನು ಯಾವಾಗೆಲ್ಲ ಇಲ್ಲಿ ಜಲಾಶಯದಿಂದ ನೀರನ್ನು ಬಿಡುಗಡೆ ಮಾಡ್ತಾರೋ ಅವಾಗೆಲ್ಲ ಇಲ್ಲಿ ಪ್ರವಾಸಿಗರು ಬಂದು ಈ ಸೇತುವೆ ಮೇಲೆ ನಿಂತು ಈ ಹುಚ್ಚಾಟಗಳನ್ನು ಆಡುವಂಥದ್ದು, ಸೆಲ್ಫಿಗಳನ್ನು ತೆಗೆದುಕೊಳ್ಳುವಂತಹದ್ದು ಅಥವಾ ಇಲ್ಲಿ ಫೋಟೋಶೂಟ್ ಮಾಡುವಂಥದ್ದು ಮಾಡ್ತಾರೆ. ಆ ಸಂದರ್ಭ ಕಳೆದ ವರ್ಷ ಕೂಡ ಈ ಒಂದು ಯುವಕ ಪ್ರವಾಸ ಬಂದಂತಹ ಯುವಕ ಈ ನದಿಗೆ ಬಿದ್ದು ಜೀವವನ್ನು ಕೂಡ ಕಳೆದುಕೊಂಡಂತಹ ಘಟನೆ ಆಗಿತ್ತು. ಹಾಗಾಗಿ ಈ ಸೇತುವೆ ಮೇಲೆ ಪ್ರವಾಸಿಗರನ್ನ ನಿಯಂತ್ರಣ ಮಾಡೋದೇ ಒಂದು ದೊಡ್ಡ ಒಂದು ಕಷ್ಟ. ಹಾಗಾಗಿ ಸಹಜವಾಗಿ ಇಲ್ಲಿ ಪೊಲೀಸ್ ವಾಹನಗಳು ಕೂಡ ಬಂದು, ಪೊಲೀಸ್ ಸಿಬ್ಬಂದಿ ಕೂಡ ಬಂದು ನಿಂತು ಈ ಪ್ರವಾಸಿಗರನ್ನ ಒಂದು ನಿಯಂತ್ರಣ ಮಾಡುವಂತದ್ದು ಕೂಡ ಇಲ್ಲಿ ನೋಡಬಹುದು. ಇನ್ನು ಸೇತುವೆ ಈ ಕಡೆ ನೋಡೋದಾದ್ರೆ ಇಲ್ಲಿ ವಾಹನಗಳು ನೋಡಿ ಸೇತುವೆ ಮೇಲೆ ನಿಂತು ಪ್ರವಾಸಿಗರು ಕೂಡ ಅಲ್ಲಲ್ಲಿ ಸೇತುವೆಗಳ ಮೇಲೆ ನಿಂತು ಒಂದು ಫೋಟೋ ತೆಗೆದುಕೊಳ್ಳುವಂಥದ್ದು, ಸೆಲ್ಫಿ ತೆಗೆದುಕೊಳ್ಳುವಂಥದ್ದು ಈ ತರ ಎಲ್ಲ ಮಾಡ್ತಾರೆ. ಇದರಿಂದ ಸಹಜವಾಗಿ ಸ್ಥಳೀಯರಿಗೆ, ಓಡಾಡುವ ಜನರಿಗೂ ಕೂಡ ಇಲ್ಲಿ ಒಂದು ತೊಂದರೆ ಆಗ್ತಾ ಇದೆ. ಪೊಲೀಸರು ಕೂಡ ಅವರಿಗೆ ಮನವರಿಕೆ ಮಾಡಿ ಇಲ್ಲಿಂದ ತೆರಳಿ, ಇಲ್ಲಿ ನಿಂತ್ಕೋಬೇಡಿ, ದೂರದಿಂದನೇ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಿದ್ರು ಕೂಡ ಅದನ್ನ ತಲೆಗೆ ಹಾಕೊಳ್ಳದೆ ಒಂದು ಹುಚ್ಚಾಟ ಆಡುವಂತಹ ಪರಿಸ್ಥಿತಿಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಒಟ್ಟಾರೆ ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆಗಿದೆ, ಜಲಾಶಯಗಳು ತುಂಬಿದ ಇದೆ, ನದಿಯಲ್ಲಿ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇದೆ. ಇನ್ನು ಇದು ಜೂನ್ 2ನೇ ವಾರ ಅಷ್ಟೇ. ಇನ್ನು ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳು ಬಹಳಷ್ಟು ಪ್ರಮಾಣದ ಮಳೆ ಆಗುವುದರಿಂದ ಬಹಳಷ್ಟು ಅನಾಹುತಗಳು ಕೂಡ ಆಗಬಹುದಾ ಅನ್ನೋ ಒಂದು ಆತಂಕ ಕೂಡ ಜನರನ್ನು ಕಾಡ್ತಾ ಇದೆ.